ಹಲೋ ವೆಲ್ಕಮ್. ಈ ದಿನ ನಾನು ಪ್ರೆಷರ್ ಆಫ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡ್ತೀನಿ. ಇದು ಮಾತಾಡೋಕ್ಕೆ ಮೊದಲು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ನೋಡೋ ವೀಕ್ಷಕರು ಎಲ್ಲರೂ ಒಂದು A4 ವೈಟ್ ಶೀಟ್ A4 ವೈಟ್ ಶೀಟ್ ಆರ್ ಬುಕ್ ತಗೊಂಡು 15 to 20 ಲೈನ್ಸ್ ಬರೀರಿ. ಏನಾದರೂ ಬರಿಬೋದು, ಸಬ್ಜೆಕ್ಟು ಯಾವುದೇ ಬರೀರಿ. 20 ಲೈನು. ಇದನ್ನು ನೀವು ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ ಬರೀರಿ. ಇದು ಯಾಕೆ ಅಂತ ನಾನು ಹೇಳ್ತೀನಿ. ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ ನೀವು ಬರೀರಿ. ಓಕೆ, ಈಗ ಪ್ರೆಷರ್ ಆಫ್ ರೈಟಿಂಗಲ್ಲಿ ಏನಿದೆ ಅಂದರೆ, 3 ವಿಧದ ಪ್ರೆಷರು ನಾವು ಸದ್ಯಕ್ಕೆ ಕನ್ಸಿಡರ್ ಮಾಡೋದು. ಒಂದು ಹೆವಿ, ಮೀಡಿಯಮ್, ಮೀಡಿಯಮ್ ಆ್ಯಂಡ್ ಲೈಟ್ ಪ್ರೆಷರ್. ಓಕೆ, ಇದನ್ನು ಯಾವ ರೀತಿ ಕಂಡುಹಿಡಿಬೋದು ಅಂದರೆ, ನಾನು ನಿಮ್ಗೆ ಏನು ಹೇಳಿದೆ, ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿ ಅಂತ. ಹ್ಯಾಂಡ್ ರೈಟಿಂಗ್ ನಿಮ್ಮ ಮುಂದೆ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಬಟ್ ಬೇರೆ ಕಡೆಯಿಂದ ಅವರು ಬರೆದು ನಿಮಗೇನಾದ್ರು ಕಳಿಸಿದ್ರೆ, ನೀವು ಈ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಿದಾಗ ಆ ಪೇಪರ್ ಹಿಂದೆ ಕೈ ಆಡಿಸಿದ್ರೆ ಬಲ್ಜಸ್ ಪ್ರೆಷರ್ ಸಿಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಮೀಡಿಯಮ್ ಪ್ರೆಷರಾ, ಹೆವಿ ಪ್ರೆಷರಾ, ಲೈಟ್ ಪ್ರೆಷರ. ಈ ಹ್ಯಾಂಡ್ ರೈಟಿಂಗ್ ಪ್ರೆಷರ್ ಏನು ರಿವೀಲ್ ಮಾಡುತ್ತೆ ಅಂದರೆ, ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ಎನರ್ಜಿ ಆಫ್ ದ ರೈಟರ್. ಓಕೆ, ಇದು ತುಂಬಾ ಇಂಪಾರ್ಟೆಂಟು. ಸೊ ಈಗ ನಾವು ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ಲೇ ತಗೊಳ್ಳಿ. ಫಸ್ಟ್ ಹಿಂದೆ ಕೈ ಆಡಿಸಿ ಪ್ರೆಷರ್ ಹೇಗಿದೆ, ನಿಮ್ಮ ಕೈಗೆ ತಗಲುತ್ತಾ, ಆವಾಗ ಅದು ಹೆವಿ ಪ್ರೆಷರ್ ಅಂತ ಆಗುತ್ತೆ. ಈ ಹೆವಿ ಪ್ರೆಷರು ರೈಟರ್ಸ್ ಏನು ಅಂದರೆ, ದೇ ಆರ್ ವೆರಿ ಆ್ಯಕ್ಟಿವ್. ಓಕೆ, ಅವ್ರಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಏನೇ ಕೆಲಸ ಅವ್ರು ಮಾಡಿದ್ರು ಇನ್ನೂ ಸ್ವಲ್ಪ ಎನರ್ಜಿ ಇರುತ್ತೆ. ಆಮೇಲೆ ಇವ್ರಿಗೆ ಎಮೋಷನ್ಸು, ಮೆಮೊರೀಸು ಇದೆಲ್ಲ ಹೆವಿ, ತುಂಬ ಎಮೋಷನ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಇವ್ರದ್ದು ಇನ್ನೊಂದು ಏನು ಅಂದರೆ, ಯಾರಾದರೂ ಅವ್ರಿಗೆ ಏನಾದ್ರು ಮಾಡಿದ್ರೆ, ಕೆಟ್ಟದ್ದು ಮಾಡಿದ್ರೆ, ದೇ ಮೇ ಫರ್ಗಿವ್ ಹಿಮ್ ಆರ್ ಫರ್ಗಿವ್ ದಟ್ ಪರ್ಸನ್, ಬಟ್ ಆ ಇನ್ಸಿಡೆಂಟ್ ಮಾತ್ರ ಅವ್ರು ಮರೆಯಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ, ಇವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಅರ್ಲಿಯರ್ ಎಮೋಷನ್ಸ್ ವಿಚ್ ಈಸ್ ಇನ್ ಮೆಮರಿ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅರ್ಲಿಯರ್ ಎಮೋಷನ್ಸ್ ಆರ್ ಮೆಮರಿ ಇವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಮೇಲೆ ಇವ್ರಿಗೆ ತುಂಬ ಸ್ಟ್ರೈನ್ ಮಾಡ್ಕೊಳ್ಳಲ್ಲ, ತುಂಬ ಸ್ಟ್ರೈನ್ ಆಗಲ್ಲ. ಎಷ್ಟೇ ಕೆಲಸ ಮಾಡಿದ್ರು ಒಂದು 5-10 ನಿಮಿಷ ನ್ಯಾಪ್ ಅದು ಮಾಡಿದಾಗ ಆಟೋಮೆಟಿಕ್ಕಾಗಿ ಇವ್ರು ರೀಜುನಿವೇಟ್ ಆಗಿಬಿಡ್ತಾರೆ. ಓಕೆ, ಸೊ ಈ ಪ್ರೆಷರ್ ಇರೋರು ಸಾಮಾನ್ಯವಾಗಿ ಸ್ಪೈಸಿ ಫುಡ್ಡು, ಸ್ವೀಟ್ಸು ಇದನ್ನು ಇಷ್ಟಪಡ್ತಾರೆ. ಓಕೆ, ನೆಕ್ಸ್ಟು ಮೀಡಿಯಮ್ ಪ್ರೆಷರ್ ಅವರು, ಇವ್ರು ಯಾವುದೇ ಕೆಲಸ ಮಾಡಿದ್ರೂ ಸಹ ಎಷ್ಟೇ ಮಾಡಿದ್ರು ಸ್ವಲ್ಪ ಎನರ್ಜಿ ರಿಸರ್ವಲ್ಲಿ ಇಟ್ಕೊಂಡಿರ್ತಾರೆ. ಇನ್ನೊಂದು ಏನು ಅಂದರೆ, ಇವ್ರಿಗೆ ಎಷ್ಟು ಕೆಲಸ ಯೂಶ್ವಲಿ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಲೋಡ್ ಹಾಕಬಾರ್ದು. ಬಿಕಾಸ್ ಇವ್ರಿಗೆ ಅದು ಇಷ್ಟ ಆಗಲ್ಲ. ಇವ್ರಿಗೆ ಸ್ಲೈಟ್ ರೆಸ್ಟ್ ಇದ್ದಾಗ ಇವರು ರೀಜುನಿವೇಟ್ ಆಗ್ತಾರೆ. ಆಮೇಲೆ ಇವ್ರಿಗೆ ಎಲ್ಲ ಮೆಮೊರೀಸು, ಇನ್ಸಿಡೆಂಟ್ಸು ಸ್ಟೋರ್ ಆಗಲ್ಲ. ಓನ್ಲಿ ಕೆಲವು ಇನ್ಸಿಡೆಂಟ್ಸ್ ಮಾತ್ರ ಇವ್ರಿಗೆ ಸ್ಟೋರ್ ಆಗುತ್ತೆ. ಬೇರೆ ಎಲ್ಲ ಮೆಮೊರೀಸು ಬೇರೆ ಹೊಸ ಮೆಮೊರಿ ಬರ್ತಾ ಇದ್ದಂಗೆ, ಹೊಸ ಇನ್ಸಿಡೆಂಟ್ ಆಗ್ತಾಯಿದೆ, ಹಳೆಯದೆಲ್ಲ ಹಾಗೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ದೀಸ್ ಟೈಪ್ ಮೀಡಿಯಮ್ ರೈಟರ್ಸ್ ಆರ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಇನ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟಲ್ಲಿ ಇವರು ಹೊಂದ್ಕೋತಾರೆ. ದೇ ಆರ್ ಯೂಸ್ಫುಲ್ ಇನ್ ಆಲ್ ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟು ಏನಂದರೆ ಲೈಟ್ ಪ್ರೆಷರು.
ಇವ್ರಿಗೆ ಎನರ್ಜಿ ಲೆವೆಲ್ ಕಡಿಮೆ, ಇವ್ರಿಗೆ ಸಾಮಾನ್ಯವಾಗಿ ಮೆಂಟಲ್ ಈ ಆ್ಯಟಿಟ್ಯೂಡ್, ಇಲ್ಲಿ ಕೆಲಸನೇ ತುಂಬ ಇವರು ಇಷ್ಟಪಡ್ತಾರೆ. ಇವ್ರಿಗೆ ಏನೇ ಕೆಲಸ ಮಾಡಿದ್ರು ರೆಸ್ಟ್ ಈಸ್ ಎ ಮಸ್ಟ್. ಇವ್ರಿಗೆ ನಿದ್ದೆ ಮಾಡಿ ಇದಾದರೆ ಇವರು ರೀಜುನವೇಟ್ ಆಗ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಇವ್ರದ್ದು ಅಂದರೆ, ಇವ್ರದ್ದು ಮೆಮರಿಯಲ್ಲಿ ಹಳೆ ಇದೆಲ್ಲ ತಂಗೋದಿಲ್ಲ. ಅಂದರೆ ದೇ ವಿಲ್ ನಾಟ್ ಸ್ಟೋರ್. ಫಾರ್ ಎಕ್ಸಾಂಪಲ್, ಯಾರ ಜೊತೆ ಆದರೂ ಅವ್ರು ಇವಾಗ ಜಗಳ ಆಡ್ಬೋದು. ಜಗಳ ಆಫೀಸಲ್ಲೇ ಜೋರಾಗಿ ಜಗಳ ಮಾಡಿಬಿಡ್ತಾರೆ. ಅರ್ಧ ಗಂಟೆ ನಂತರ ಅವರಿಬ್ಬರು ನಕ್ಕೊಂಡು ಕಾಫಿ ಕುಡಿಯೋಕ್ಕೆ ಹೋಗ್ತಾರೆ. ಸೊ ಇವ್ರದ್ದು ಎನರ್ಜಿ ಲೆವೆಲ್ಲು ತುಂಬಾ ಕಡಿಮೆ. ಆ್ಯಂಡ್ ದೀಸ್ ಪೀಪಲ್ ದೇ ಕ್ಯಾನ್ ನಾಟ್ ಬಿ ಲೀಡರ್ಸ್.